ಪ್ರವಾಸಿಗರ ಸ್ವರ್ಗ ಅಂತ ಕರೆಸಿಕೊಳ್ಳುವಂತಹ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಹಿಂದೂಗಳ ನರಮೇಧ ಆಗಿದೆ. ಈ ಘಟನೆಯನ್ನ ಅಥವಾ ಈ ಕೃತ್ಯವನ್ನ ಇಡೀ ದೇಶ ಮತ್ತೆ ಬೇರೆ ಬೇರೆ ರಾಷ್ಟ್ರಗಳು ಕೂಡ ಖಂಡಿಸ್ತಾ ಇದ್ದಾವೆ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ರಕ್ಷಣಾ ವಿಶ್ಲೇಷಕರಾಗಿರುವಂತಹ ಚಂಬಿ ಪುರಾಣಿಕ್ ಸರ್ ಇದ್ದಾರೆ. ನಾನು ಅವ್ರ ಹತ್ರ ಮಾತನಾಡ್ತೀನಿ. ಸರ್ ನಮಸ್ಕಾರ. ನೀವು ಘಟನೆಯನ್ನ ಕಂಡಿದ್ದೀರಿ, ನೋಡ್ತಾ ಇದ್ದೀರಿ ಏನೆಲ್ಲ ಆಗ್ತಾ ಇದೆ ಅಂತ ಹೇಳಿ. ಭಾರತೀಯ ಸೇನೆ ಕೂಡ ಈಗ ಆಕ್ಟಿವ್ ಆಗಿದೆ, ಅದ್ರ ವಿರುದ್ಧ ಹೋರಾಡಬೇಕು ಅಂತ ಪ್ರಧಾನಿ ಇರ್ಬೋದು, ಗೃಹ ಸಚಿವರು ಇರ್ಬೋದು, ಶಾ ಇರ್ಬೋದು, ಎಲ್ಲರೂ ಕೂಡ ಈಗ ಕ್ರಮ ತೆಗೆದುಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಝೀರೋ ಟಾಲರೆನ್ಸ್ ಅಂತ ಅವರು ಕೂಡ ಹೇಳಿದ್ದಾರೆ. ಏನು ಹೇಳ್ತೀರಿ ಪ್ರಪ್ರಥಮವಾಗಿ? ನಿಜ, ಏಕೆಂದರೆ ಝೀರೋ ಟಾಲರೆನ್ಸ್ ನಾವು ಮಾಡದೆ ಹೋದರೆ ಈ ರೀತಿಯ ಒಂದು ಭಯೋತ್ಪಾದಕರ ಏನು ಘಟನೆಗಳಿದೆ ಅದು ನಡೆಯುತ್ತೆ. ಯಾಕೆಂದರೆ ನಾವು ಕಾಶ್ಮೀರದಲ್ಲಿ 370 ಆದಮೇಲೆ ಎಲ್ಲ ನಾರ್ಮಲ್ ಆಗಿದೆ ಅಂತಕ್ಕಂಥದ್ದನ್ನು ನಾವು ನೋಡಿ ತಿಳ್ಕೊಂಡಿದ್ದೇವೆ. ಆದರೆ ಈಗ ಪ್ರವಾಸಿಗರು ಅಲ್ಲಿ ಹೋಗಿ ತಮ್ಮ ಒಂದು ಪ್ರಾಣ ಹತ್ಯೆಗೆ ಒಳಗಾಗಿರ್ತಕ್ಕಂಥದ್ದು ನೋಡಿದರೆ ಅತ್ಯಂತ ದುಃಖಕರವಾದ್ದು. ಮತ್ತು ನಮಗೆ ಅದೇ ರೀತಿ ಒಂದು ಭಯ ಆಗುತ್ತೆ. ಏನಂದರೆ ಭಾರತದ ಒಂದು ಸಮಗ್ರ ರಕ್ಷಣೆಯನ್ನು ಮಾಡ್ತಕ್ಕಂಥ ನಮ್ಮ ಸೇನೆ ಅಲ್ಲಿರುವಾಗ ಈ ರೀತಿ ಘಟನೆಯನ್ನು ಅಥವಾ ಈ ರೀತಿ ಸನ್ನಿವೇಶವನ್ನು ಯಾರು ಉಂಟು ಮಾಡಿದರು ಅಂದರೆ ಅಲ್ಲಿರ್ತಕ್ಕಂಥ ಆಂತರಿಕ ಭಯೋತ್ಪಾದಕರು, ದೇ ಆರ್ ಕಾಲ್ಡ್ ಇಂಟರ್ನಲ್ ಟೆರರಿಸ್ಟ್ ಅಂತ, ಅವ್ರ ಮೇಲೆ ಅನುಮಾನವನ್ನು ಪಡ್ತಕ್ಕಂಥದ್ದು ಸಹಜ. ಆ ದೃಷ್ಟಿಯಿಂದ ನನ್ನ ಪ್ರಕಾರ ಭಾರತದ ವಿರುದ್ಧ ಕೆಲಸ ಮಾಡ್ತಕ್ಕಂಥ ಶಕ್ತಿಗಳು ಕಾಶ್ಮೀರದಲ್ಲಿ ಭಾರತದ ಬೇರೆ ಕಡೆಗಿದ್ದಾರೆ. ರಾಮೇಶ್ವರಂ ಘಟನೆಯನ್ನು ತಮಗೆ ಗೊತ್ತು, ಹೋಟ್ಲಲ್ಲಾಗಿರ್ತಕ್ಕಂಥ. ಆದ್ದರಿಂದ ಅಲ್ಲಲ್ಲಿ ಅವರು ಸೆಲೆಕ್ಟ್ ಮಾಡಿ ಇದನ್ನು ಹಂತ ಹಂತವಾಗಿ ಮಾಡ್ತಾ ಇದ್ದಾರೆ. ಅಂದರೆ ಏನಾಯಿತು, ಭಾರತದಲ್ಲಿ ನಾವು ಅವರು ಎಷ್ಟೇ ರೀತಿ ರಕ್ಷಣೆಯನ್ನು ಕೊಟ್ಟರು ನಾವು ಅವರಿಗೆ ಸರ್ಪ್ರೈಸ್ ಅಟ್ಯಾಕ್ ಮಾಡ್ತೇವೆ ಅಂತಕ್ಕಂಥದ್ದು ಮಾಡಿದಾರಲ್ಲ. ಆದ್ದರಿಂದ ಇದನ್ನು ಬಹುಶಃ ಇಡೀ ದೇಶಕ್ಕೆ ಮತ್ತು ಪ್ರಪಂಚಕ್ಕೆ ನಾವು ತಿಳುವಳಿಕೆಯನ್ನು ಅಥವಾ ನಮ್ಮ ಭಾರತದ ಒಂದು ಶಕ್ತಿಯನ್ನು ತೋರಿಸ್ಬೇಕಾದ್ರೆ LOCಯನ್ನು ಅಂದರೆ ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ ಇದೆಯಲ್ಲ, ಅದನ್ನು ನಾವು ಒಂದು ರೀತಿಯಲ್ಲಿ ರೀಆ್ಯಕ್ಟಿವೇಟ್ ಮಾಡಿದರೆ ಬಹುಶಃ ಇಂಥ ಘಟನೆಗಳನ್ನು ತಪ್ಪಿಸ್ಬೋದು. ಎರಡನೇದು, ನಮ್ಮ ಭಾರತಕ್ಕೆ ನುಸುಳಿ ಬರ್ತಕ್ಕಂಥವರು ಹೇಗೆ ವೆಸ್ಟ್ ಬೆಂಗಾಲ್ನಲ್ಲಿ ರೋಹಿಂಗ್ಯಾದವರು ಮತ್ತು ವಿದೇಶಿ ವಲಸಿಗರು ಬರ್ತಾ ಇದ್ದಾರೋ ಹಾಗೆಯೇ ಕಾಶ್ಮೀರದಲ್ಲಿ ಬರ್ತಕ್ಕಂಥ ಸನ್ನಿವೇಶ ಈಗ ಕಡಿಮೆ ಆಗಿದ್ದರೂ ಸಹ ಅದನ್ನು ನಾವು ಒಂದು ರೀತಿಯಲ್ಲಿ ನಾರ್ಮಲ್ ಇದೆ ಅಂತಕ್ಕಂಥ ಭಾವಿಸೋದು ತಪ್ಪು. ಆರ್ಮಿ ಮತ್ತು ಆರ್ಮಿ ಇಂಟೆಲಿಜೆನ್ಸ್ ಮತ್ತು ಸ್ಟೇಟ್ ಗೌರ್ಮೆಂಟ್ ಅವರ ಸಹಕಾರವನ್ನು ಪಡೆದುಕೊಂಡು ಮಾಡಬೇಕು. ಆದರೆ ಯಾರೇ ಇದರ ವಿರೋಧ ಮಾಡಿದರೂ ಅವರು ದೇಶದ್ರೋಹಿಗಳು ಅಂತಕ್ಕಂಥದ್ದನ್ನು ನಿಸ್ಸಂಶಯವಾಗಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಸರ್, ಇದರಲ್ಲಿ ಪ್ರಮುಖವಾಗಿ ನಮ್ಗೆಲ್ರಿಗೂ ಅನ್ಸೋದು ಇಂಟೆಲಿಜೆನ್ಸ್ ಫೇಲ್ಯೂರಾ ಅನ್ನುವಂಥ ಪ್ರಶ್ನೆ ಬರುತ್ತೆ. ಎಸ್, ಇಂಟೆಲಿಜೆನ್ಸ್ ವಿಚಾರ ಬಂದಾಗ ಖಂಡಿತವಾಗ್ಲೂ ಇಂಟೆಲಿಜೆನ್ಸ್ ಫೇಲ್ಯೂರ್ ಅನ್ನೋಂಥ ಮಾತು ಬರುತ್ತೆ. ಯಾಕೆಂದರೆ ಉಗ್ರರು ಆಲ್ಮೋಸ್ಟ್ ಒಂದು ತಿಂಗಳಿಂದ ಅವರಲ್ಲಿ ಸೇರಿಕೊಂಡು ಹೊಂಚಾಕಿ ಅಲ್ಲಿನ ಆಗು ಹೋಗುಗಳ ಬಗ್ಗೆ ಎಲ್ಲ ತಿಳ್ಕೊಂಡು ಪ್ರವಾಸಿಗರು ಎಷ್ಟು ಸಂಖ್ಯೆಯಲ್ಲಿ ಬರ್ತಾರೆ, ಇಲ್ಲಿ ಯಾವ್ದಾದ್ರು ಸೆಕ್ಯೂರಿಟಿ ಇರುತ್ತಾ, ಯಾರಾದ್ರು ಫೋರ್ಸ್ ಇರ್ತಾರ, ಪೊಲೀಸ್ ಫೋರ್ಸ್ ಏನಾದ್ರು ಇರುತ್ತಾ, ಇದೆಲ್ಲವನ್ನ ಗಮನಿಸಿ ಪ್ಲಾನ್ ಮಾಡಿ ಈ ದಾಳಿಗೆ ಒಂದು ದಿನಾಂಕವನ್ನು ನಿಗದಿ ಮಾಡಿದ್ರು. ಒಳಗಡೆ ಬಂದು ಒಂದು ತಿಂಗಳಾದರೂ ಕೂಡ ನಮಗೆ ಗೊತ್ತಾಗಿಲ್ಲ, ಸ್ವಲ್ಪನೂ ಸುಳಿವು ಸಿಕ್ಕಿಲ್ಲ ಅಂತ ಅಂದಾಗ ಎಲ್ಲೋ ಒಂದು ಕಡೆ ಅಲ್ಲಿರುವಂತಹ ಸೆಕ್ಯೂರಿಟಿ ಲ್ಯಾಬ್ಸ್ ಏನಿತ್ತು ಅಥವಾ ಇಂಟೆಲಿಜೆನ್ಸ್ ಫೇಲ್ಯೂರ್ ಏನಿತ್ತು, ಇನ್ನು ಮುಂದೆ ಯಾರಿಗಾದರೂ ಧೈರ್ಯ ಬರಬಹುದಾ ಸರ್ ಅಲ್ಲಿಗೆ ಹೋಗುವಂಥದ್ದು? ಬರುತ್ತೆ. ಕಾರಣ ಏನು, ಈ ರೀತಿ ಸಾವಿರಾರು ಪ್ರವಾಸಿಗರು ಇರ್ತಕ್ಕಂಥ ಸ್ಥಳದಲ್ಲಿ ಕೇವಲ ಒಂದು ಸ್ಮಾಲ್ ಟೋಕನ್ ಸೆಕ್ಯೂರಿಟಿಯನ್ನು ಇಟ್ಕೊಂಡು ಅಲ್ಲಿ ಇರ್ತಕ್ಕಂಥ ಜನರಿಗೆ ಒಂದು ರೀತಿ ವಿಶ್ವಾಸ ಬರುವ ರೀತಿಯಲ್ಲಿ ಅಲ್ಲಿ ರಿಲ್ಯಾಕ್ಸ್ ಮಾಡಿರೋದನ್ನು ನೋಡಿದರೆ ನಾವು ಮತ್ತು ಎಚ್ಚರ ತಪ್ಪಿದ್ದೇವೆ ಅಂತಕ್ಕಂಥದ್ರಲ್ಲಿ ಸಂಶಯ ಇಲ್ಲ. ಕಾರಣ ಏನು, ಆ 30 ಜನರನ್ನು ಕೊಂದರೆ ಅದು ಇಡೀ ಭಾರತಕ್ಕೆ ಅವರ ನಮ್ಮ ಆತ್ಮ, ನಮ್ಮ ಭಾರತದ ಒಂದು ಸೋಲನ್ನು ಅವರು ಅಟ್ಯಾಕ್ ಮಾಡಿದ ಹಾಗೆ. ಆದ್ದರಿಂದ ಇಡೀ ಭಾರತದ ಎಲ್ಲ ಪ್ರಾಂತ್ಯಗಳಿಂದ ಬಂದಿರತಕ್ಕಂಥ ಜನರನ್ನು ಅವರು ಕೊಂದಿದ್ದಾರೆ. ನೋಡಿ, ಅವ್ರ ಟಾರ್ಗೆಟ್ ಏನು, ಸಾಫ್ಟ್ ಟಾರ್ಗೆಟ್ ಅಂದರೆ ನಿರಪರಾಧಿ ವ್ಯಕ್ತಿಗಳು ಎಲ್ಲೆಲ್ಲಿ ಸೇರ್ತಾರೋ ಅವರನ್ನು ಹೊಡೆದು ಭಾರತದ ರಕ್ಷಣೆಗೆ ಮತ್ತು ಭಾರತದ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡುವ ರೀತಿಯಲ್ಲಿ ಮಾಡಿದ್ದಾರೆ. ಆದ್ದರಿಂದ ಬೆಟರ್ ವಿ ಲರ್ನ್ ಲೆಸನ್ಸ್ ಫ್ರಮ್ ಆಲ್ ಸಚ್ ಇನ್ಸಿಡೆಂಟ್ಸ್. ನಾವು ಇದನ್ನು ಸುಮ್ಮನೆ ಒಂದು ತಾತ್ಕಾಲಿಕವಾದ ಒಂದು ಘಟನೆ ಅಂತಕ್ಕಂಥದ್ದನ್ನು ಮಾಡಿದರೆ ಬಹುಶಃ ಈ ದೇಶಕ್ಕೆ ನಾವು ಒಂದು ರೀತಿಯಲ್ಲಿ ಕೆಟ್ಟ ಅಪಚಾರವನ್ನು ಮಾಡಿದಂತಾಗುತ್ತೆ. ಆದ್ದರಿಂದ ನನ್ನ ಪ್ರಕಾರ ಈ ಭಯೋತ್ಪಾದಕರ ಘಟನೆ ಅಂತಕ್ಕಂಥದ್ದು ಇಡೀ ದೇಶದ ಒಂದು ಆತ್ಮಸ್ಥೈರ್ಯವನ್ನೇ ಚಾಲೆಂಜ್ ಮಾಡ್ತಕ್ಕಂಥದ್ದು ಅಥವಾ ನಡುಗಿಸ್ತಕ್ಕಂಥದ್ದು ಮತ್ತು ನಿರಪರಾಧಿ ವ್ಯಕ್ತಿಗಳನ್ನು ಕೊಂದಿರ್ತಕ್ಕಂಥ, ಅದರಲ್ಲಿಯೂ ಮತೀಯ ದೃಷ್ಟಿಯಿಂದ ಅವರನ್ನು ಪ್ರತ್ಯೇಕವಾಗಿ ಕೇಳಿರ್ತಕ್ಕಂಥ ಇದು ಫಸ್ಟ್ ಟೈಮ್. ನಾನು ಎಲ್ಲೂ ಈ ಟೆರರಿಸ್ಟ್ಗಳು ಜಾತಿ ಕೇಳಿ ಹೊಡೆದಿರೋದನ್ನು ನೋಡಿಲ್ಲ, ಧರ್ಮ ಕೇಳಿ ಹೊಡೆದಿರೋ. ಆದ್ದರಿಂದ ಈ ಧಾರ್ಮಿಕ ಮತಾಂಧತೆಯನ್ನು ಇಟ್ಟುಕೊಂಡಿರ್ತಕ್ಕಂಥ ಅಂಥ ಕ್ರೂರ ಈ ಬಾಡಿಗೆ ಈ ಬಂಡುಕೋರರಿದ್ದಾರಲ್ಲ ಟೆರರಿಸ್ಟ್ಗಳನ್ನು, ಅವರನ್ನು ತಯಾರಿ ಮಾಡ್ತಕ್ಕಂಥದ್ದು, ಸಿದ್ಧಪಡ್ತಕ್ಕಂಥದ್ದು ಪಾಕಿಸ್ತಾನದ ಆರ್ಮಿ ಮತ್ತು ISI. ಅವೆರಡನ್ನೂ ನೀವು ಗುರಿಯಲ್ಲಿಟ್ಕೊಂಡು ಬಹುಶಃ ಭಾರತ ಒಂದು ನಮ್ಮ ಡಿಫೆನ್ಸ್ ಮಿನಿಸ್ಟ್ರು ಮತ್ತು ಹೋಮ್ ಮಿನಿಸ್ಟ್ರು ಇಬ್ಬರು ಸೇರಿ ಈ ರೀತಿಯ ಒಂದು ಅಟ್ಯಾಕ್ ಮಾಡ್ತಕ್ಕಂಥದ್ದನ್ನು ಮಾಡಿದರೆ, ಬಾಲಕೋಟ್ ಸ್ಟ್ರೈಕ್ ಥರ ISIಯನ್ನು ಮೂಲವನ್ನೇ ನಾಶ ಮಾಡ್ತಕ್ಕಂಥ ಪ್ಲ್ಯಾನ್ ಮಾಡಿದರೆ ಬಹುಶಃ ಇಂಥದ್ದು 110 ವರ್ಷಕ್ಕೊಮ್ಮೆ ನಡೀತಕ್ಕಂಥದ್ದು ಸಾಧ್ಯತೆ ಇದೆ. ಈಗ ಅದನ್ನು ನಾವು ದಿಸ್ ಇಸ್ ದಿ ಬೆಸ್ಟ್ ಟೈಮ್.
ಮೇ ಬಿ ದಿ ವರ್ಸ್ಟ್ ಟೈಮ್, ಅತ್ಯಂತ ದುಃಖಕರವಾದ ಸಂಗತಿ ಆದರೂ ಸಹ ಅತ್ಯಂತ ಒಂದು ಶ್ರೇಷ್ಠವಾದ ಅಪರ್ಚುನಿಟಿ ಅಂತಕ್ಕಂಥ ದೃಷ್ಟಿಯಲ್ಲಿ ನಾವು ಭಾರತದವರು ಇದಕ್ಕೆ ಸರಿಯಾದ ಉತ್ತರವನ್ನು ಕೊಟ್ಟು ನಮ್ಮ ದೇಶದ ಜನರಿಗೆ ಮತ್ತು ಇಡೀ ಪ್ರಪಂಚದಲ್ಲಿ ಭಾರತವನ್ನು ಗೌರವಿಸ್ತಕ್ಕಂಥ ಪ್ರೀತಿಸ್ತಕ್ಕಂಥ ಜನರಿಗೆ ಭಾರತೀಯರು ಯಾವುದೇ ರೀತಿಯಲ್ಲಿ ಶಾಂತಿ ಪ್ರಿಯರು ಎಷ್ಟು ಶಾಂತಿ ಪ್ರಿಯರೋ ಅಷ್ಟೇ ರೀತಿ ರಕ್ಷಣೆಯ ದೃಷ್ಟಿಯಲ್ಲಿ ಅವರು ಯಾವುದಕ್ಕೂ ಹಿಂದೇರಿಯುವುದಿಲ್ಲ ಅಂತಕ್ಕಂಥ ನಾವು ಇಸ್ರೇಲ್ ಮಟ್ಟದ ಒಂದು ರಕ್ಷಣಾ ತಂತ್ರವನ್ನು ವ್ಯೂಹವನ್ನು ಮಾಡಿಕೊಳ್ಳಬೇಕು. 24 ಗಂಟೆಯ ಕಾಲ ನಮ್ಮ ದೇಶದ ರಕ್ಷಣೆಯನ್ನು ಬಾರ್ಡರ್ಗಳಲ್ಲಿ, ಸೀ ಕೋಸ್ಟಲ್ಲಿ 2500 ತೀರ ಪ್ರದೇಶ ಈ ಎಲ್ಲ ಕಡೆಗೂ ಇದನ್ನು ನಾವು ಮಾಡಬೇಕು. ಬರೀ ಏರೋಪ್ಲೇನ್ಗಳು ಅವು ಎಕ್ವಿಪ್ಮೆಂಟ್ ಕೊಂಡ್ಕೊಳ್ಳೋದ್ರಿಂದ ಅಲ್ಲ, ನಮ್ಮ ಒಂದು ಜಾಗರೂಕತೆ ಅಂತಕ್ಕಂಥದ್ದು ಜೀವಂತವಾಗಿ ಜನರಿಗೆ ಕಾಣಬೇಕು. ಆ ರೀತಿಯಲ್ಲಿ ಮಾಡಿದರೆ ಬಹುಶಃ ನಮಗೆಲ್ಲರಿಗೂ ನಮ್ಮ ಸರ್ಕಾರದ ಮೇಲೆ ಹೆಚ್ಚಿನ ಒಂದು ಆತ್ಮಾಭಿಮಾನ ಅಥವಾ ವಿಶ್ವಾಸ ಬರ್ತದೆ ಅಂತಕ್ಕಂಥದ್ದು ನನ್ನ ಭಾವನೆ. ಸರ್, ಆರ್ಟಿಕಲ್ 370 ರದ್ದು ಮಾಡಿದಂತಹ ಸಂದರ್ಭದಲ್ಲಿ ಎಲ್ಲೊಂದು ಕಡೆ ಅದೆಲ್ಲ ಆದಮೇಲೆ ನಾರ್ಮಲೈಸ್ ಆಗ್ತಾ ಇದೆ ಅಂತ ಅಂದ್ಕೊಂಡು ಎಲ್ಲೋ ಒಂದು ಕಡೆ ಮೈ ಮರೆತು ಬಿಟ್ರ, ಇನ್ನು ಉಗ್ರರು ಯಾರು ಕೂಡ ಟಚ್ ಮಾಡ್ಲಿಕ್ಕೆ ಆಗಲ್ಲ, ಇಲ್ಲಿ ಇನ್ನು ಯಾರು ಬರೋದಕ್ಕೆ ಸಾಧ್ಯ ಇಲ್ಲ ಅಂತ ಓವರ್ ಕಾನ್ಫಿಡೆನ್ಸ್, ಆ ಒಂದು ಓವರ್ ಕಾನ್ಫಿಡೆನ್ಸ್ಗೆ ಏನಾದರೂ ಅದು ಕಾರಣ ಆಗಿ ಆ ಓವರ್ ಕಾನ್ಫಿಡೆನ್ಸ್ ಇವತ್ತು ಇಂಥ ದುರಂತಕ್ಕೆ ಕಾರಣ ಆಗಿರ್ಬೋದಾ ಸರ್? I agree with your observation. That is what I had noted, before coming to your studio, that Article 370 ಆದ ನಂತರ ಈ ರೀತಿಯಲ್ಲಿ ಸನ್ನಿವೇಶ ಇಲ್ಲ. ಆಮೇಲೆ ಪ್ರತಿನಿತ್ಯವೂ ನಾವೆಲ್ಲ ಸಂತೋಷ ಪಡ್ತಾ ಇದ್ದೀವಿ. ಕಾಶ್ಮೀರ ಇವತ್ತು ನಮಗೆ ಒಂದು ರೀತಿಯಲ್ಲಿ ಸ್ವರ್ಗ ಇದ್ದ ಹಾಗೆ, ಭಾರತದ ಸ್ವಿಟ್ಜರ್ಲೆಂಡ್, ನಾವೆಲ್ಲರೂ ಹೋಗಬೇಕು ಅಂತಕ್ಕಂಥ ಸಿದ್ಧತೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಈ ಒಂದು ಆಕ್ರಮಣ ಅಥವಾ ಭಯೋತ್ಪಾದನೆ ಆಗಿರ್ತಕ್ಕಂಥದ್ದು ನಮ್ಮ ಕಾಂಪ್ಲೆಸೆನ್ಸಿ, ಅಂದರೆ ಒಂದು ರೀತಿಯಲ್ಲಿ ಅಲಕ್ಷ್ಯ ಮಾಡಿದ್ದೀವಿ, ಯು ಆರ್ ಟೇಕನ್ ಫಾರ್ ಗ್ರಾಂಟೆಡ್ ಅಂತಕ್ಕಂಥದ್ದು ಎದ್ದು ಕಾಣುತ್ತೆ. ಅದರಲ್ಲಿ ಅದನ್ನು ಒಪ್ಕೊಳ್ಬೇಕು. ಪ್ರಧಾನಮಂತ್ರಿ ಆಗಲಿ, ನಮ್ಮ ಗೃಹ ಮಂತ್ರಿ ಆಗಲಿ ಅಥವಾ ರಕ್ಷಣಾ ಮಂತ್ರಿ ಆಗಲಿ ಹೇಳಬೇಕು, ಇದು ಆಗಿದೆ, ಈ ಒಂದು ರೀತಿಯ ತಪ್ಪನ್ನು ನಾವು ಮುಂದೆ ಮಾಡುವುದಿಲ್ಲ. ಇಸ್ರೇಲ್ ಥರ ನಾವು ಪ್ರತೀಕಾರವನ್ನು ಮಾಡ್ತೇವೆ. ಅದೇ ರೀತಿ ನಾವು ನಮ್ಮ ಗಡಿ ಪ್ರದೇಶವನ್ನು, ಜನರನ್ನು ರಕ್ಷಣೆ ಮಾಡೋದರಲ್ಲಿ ಯಾವುದೇ ರೀತಿಯಲ್ಲಿ ಹಿಂಜರಿಯುವುದಿಲ್ಲ ಮತ್ತು ಅದರ ಬಗ್ಗೆ ನಾವು ಸಮಾಧಾನಕರವಾಗಿರುವುದಿಲ್ಲ ಅಂತಕ್ಕಂಥದ್ದು ಇದೊಂದು ಎಚ್ಚರಿಕೆ ಗಂಟೆ. ಇದು ರೈಟಿಂಗ್ ಆನ್ ದಿ ವಾಲ್, ದ ಟೆರರಿಸ್ಟ್ಸ್ ಆರ್ ನಿಯರ್ ಅವರ್ ಬಾರ್ಡರ್ ಇನ್ಸೈಡ್ ದಿ ಕಂಟ್ರಿ. ಆದ್ದರಿಂದ ನಾವು ಆಂತರಿಕ ಶತ್ರುಗಳು, ಭಯೋತ್ಪಾದಕರು ಮತ್ತು ಹೊರಗಡೆ ಇರತಕ್ಕಂಥವರು, ಇವರುಗಳನ್ನು ಸದೆ ಬಡಿದೆ ಹೋದರೆ ಈ ದೇಶಕ್ಕೆ ರಕ್ಷಣೆ ಎಂದು ಸಾಧ್ಯ ಇಲ್ಲ. ಪಾಕಿಸ್ತಾನ ಎಲ್ಲಿವರೆಗೂ ನೋಡಿ, ಆರ್ಮಿ ಜನರಲ್ ಪಾಕಿಸ್ತಾನದವ್ರು ಹೇಳ್ತಾರೆ, ಈ 2 ನೇಷನ್ ಥಿಯರಿ, 2 ಧರ್ಮದ ರಾಷ್ಟ್ರಗಳು ಆಗಿರ್ತಕ್ಕಂಥದ್ದು ಸರಿ ಅಂತಕ್ಕಂಥದ್ದನ್ನು ಕಳೆದ ವಾರ ಹೇಳಿದರು. ಅದಾದಮೇಲೆ ಇವನು ಭಯೋತ್ಪಾದಕನನ್ನು ಅಮೆರಿಕದಿಂದ ತಂದುಬಿಟ್ಟು ರಾಣನನ್ನು ನಾವು ಅರೆಸ್ಟ್ ಮಾಡಿದ್ವಿ. ಇವೆಲ್ಲವನ್ನು ನೋಡಿದರೆ ದೇರ್ ಈಸ್ ಅ ಕೈಂಡ್ ಆಫ್ ಇಂಟರ್ಕನೆಕ್ಟೆಡ್ ಲಿಂಕ್ to prepare this master plan of conspiracy to attack India, to attack the soul of India, attack the body of India, attack the national sovereignty and territorial integrity. ಈ ರೀತಿಯ ಭಾರತದ ಒಂದು ಸಮಗ್ರತೆಯನ್ನು ಪ್ರಶ್ನಿಸ್ತಕ್ಕಂಥದ್ದು ಇದು ಸಾಮಾನ್ಯ ಘಟನೆಯಲ್ಲ. ನನ್ನ ಪ್ರಕಾರ ಅತ್ಯಂತ ಸೀರಿಯಸ್ ಆಗಿ ತೆಗೆದುಕೊಳ್ಳಬೇಕು. ನೀವು ಹೇಳಿದ ಹಾಗೆ ಎಲ್ಲೋ ರೀತಿಯಲ್ಲಿ ನಾವು ರಿಲ್ಯಾಕ್ಸ್ ಆಗಿದ್ವಿ. ಆ ರಿಲ್ಯಾಕ್ಸ್ ಆಗ್ತಕ್ಕಂಥದ್ದು ಕಣ್ಣು ಮುಚ್ಚಿಕೊಂಡಿದ್ದಾಗ ಇಸ್ರೇಲ್ಗೆ ಹೇಗಾಯಿತು ಹಾಗೆ ನಮಗೆ ಆಗಿದೆ. ಇದು ದೊಡ್ಡ ಪಾಠ. ಇಸ್ರೇಲ್ನವರಿಂದ ನಾವು ಕಲಿಬೇಕಾಗಿತ್ತು, ನಾವು ಕಲ್ತಿಲ್ಲ. ಬಹುಶಃ ನಮ್ಮ ಜನರ ಆಹುತಿಯನ್ನು ಕೊಟ್ಟು ನಾವು ಈ ಪಾಠವನ್ನು ಕಲಿತಕ್ಕಂಥದ್ದು ಅತ್ಯಂತ ದುಃಖಕರವಾದ ಸಂಗತಿ. ಆದರೂ ಸಹ ದೇಶಕ್ಕಾಗಿ ಅವರು ತ್ಯಾಗ ಮಾಡಿದ್ದಾರೆ. ಅಲ್ಲಿ ಮಡಿದಿರ್ತಕ್ಕಂಥ ಕನ್ನಡಿಗರು ಮತ್ತು ಇತರೆ ಭಾರತೀಯರು ಹುತಾತ್ಮರು ಎಂದು ಅವರಿಗೆ ಪ್ರತಿ ಸರ್ಕಾರವು ಗೌರವಿಸಬೇಕು. ಅವರ ಕುಟುಂಬಕ್ಕೆ ರಕ್ಷಣೆಯನ್ನು ಕೊಟ್ಟು ಅವರಿಗೆ ತೋರಿಸಬೇಕು ದೇಶಕ್ಕೆ, ನಾವು ಯಾವ ಜನ ತ್ಯಾಗ ಮಾಡಿರ್ತಾರೋ ಅವರನ್ನು ರಕ್ಷಿಸ್ತೇವೆ, ಅವರ ಕುಟುಂಬಗಳನ್ನು ರಕ್ಷಿಸ್ತೇವೆ, ನಿಮ್ಮನ್ನು ರಕ್ಷಿಸ್ತೇವೆ ಅಂತಕ್ಕಂಥ ಸಂದೇಶವನ್ನು ನಿಮ್ಮ ಮಾಧ್ಯಮದ ಮೂಲಕ ನೀಡಬೇಕು ಅಂತಕ್ಕಂಥದ್ದನ್ನು ಪ್ರಧಾನಮಂತ್ರಿಗಳಿಗೆ ಮತ್ತು ಗೃಹ ಮಂತ್ರಿಗಳಿಗೆ, ಸೇನಾ ಮಂತ್ರಿಗಳಿಗೆ ನನ್ನ ಮನವಿ. ಸರ್, ಇದೆಲ್ಲವೂ ಒಂದು ಕಡೆ ಆದರೆ ಕಾಶ್ಮೀರ ಈಗ ತಾನೇ ಆರ್ಥಿಕ ಪರಿಸ್ಥಿತಿಯಿಂದ ಚೇತರಿಸ್ಕೊಳ್ತಾ ಇತ್ತು. ಈಗ ಬಹಳ ದೊಡ್ಡ ಹೊಡೆತ ಬಿದ್ದಿದೆ. ಈಗ ಸದ್ಯಕ್ಕಂತೂ ಕಾಶ್ಮೀರದ ತಾಣಗಳಿಗೇನಿದೆ, ಪ್ರವಾಸಿಗರಂತೂ ಅಲ್ಲಿಂದ ವಾಪಸ್ ಬರ್ತಾ ಇದ್ದಾರೆ. ಇಲ್ಲಿಂದನೇ ಕನ್ನಡಿಗರೇ 1 ಲಕ್ಷ ಜನ ಹೋಗಿದ್ರು ಅನ್ನುವಂಥ ಇನ್ಫಾರ್ಮೇಶನ್ ಕೂಡ ಇದೆ. ಇನ್ನು ಭಾರತವನ್ನು ತೆಗೆದುಕೊಂಡಾಗ ಸಾಕಷ್ಟು ಲಕ್ಷಾಂತರ ಮಂದಿ ಹೋಗಿದ್ರು, ಅವರೆಲ್ಲರೂ ಈಗ ರಿಟರ್ನ್ ಆಗ್ತಾ ಇದ್ದಾರೆ. ಆರ್ಥಿಕ ಹೊಡೆತ ಕೂಡ ಈಗ ಕಾಶ್ಮೀರಕ್ಕೆ ಬೀಳುತ್ತೆ. ಸರ್, ಇದನ್ನ ಅಲ್ಲಿನ ಸ್ಥಳೀಯರು ಯಾರು ಇಂಟರ್ನಲ್ ಟೆರರಿಸ್ಟ್ಗಳಿದ್ದಾರೆ, ಇದು ಅವರು ಕೂಡ ಫೇಸ್ ಮಾಡಬೇಕಾಗತ್ತೆ. ಈ ಸಂದರ್ಭವನ್ನ ಯಾವ ರೀತಿ ಮ್ಯಾನೇಜ್ ಮಾಡುತ್ತೆ ಇವಾಗ ಅಲ್ಲಿ ಅನ್ನುವಂಥದ್ದು? ನನ್ನ ಪ್ರಕಾರ ಭಾರತದ ಎಲ್ಲ ಪ್ರದೇಶಗಳ ಜನ ಕಾಶ್ಮೀರವನ್ನು ಇಷ್ಟಪಡ್ತಕ್ಕಂಥವ್ರು. ಆದ್ದರಿಂದ ಕಾಶ್ಮೀರದ ಜನರನ್ನು ನಾವು ವಿರೋಧಿಸ್ತಾ ಇಲ್ಲ. ಅಲ್ಲಿರ್ತಕ್ಕಂಥ ಸರ್ಕಾರ ಏನಿತ್ತು ಅದನ್ನು ಕಿತ್ತು ಹಾಕಿ ಅದರ ಸ್ಟೇಟ್ಹುಡ್ಡನ್ನು ತೆಗೆದುಬಿಟ್ಟು ಈಗ ಅಲ್ಲಿ ನಾಗರಿಕ ಸರ್ಕಾರವನ್ನು ನಾವು ಕೊಟ್ಟಿದ್ದೇವೆ. ಆದರೆ ಅಲ್ಲಿರ್ತಕ್ಕಂಥವ್ರು ಎಷ್ಟು ಪ್ರಾಮಾಣಿಕರು ಅಂತಕ್ಕಂಥ ಪ್ರಶ್ನೆ ಕಾಣುತ್ತೆ. ಯಾಕೆಂದರೆ ಅವ್ರು ಯಾರೂ ಪಾಕಿಸ್ತಾನವನ್ನು ಖಂಡಿಸಿಲ್ಲ. ಅದರಲ್ಲೇ ತೋರಿಸುತ್ತೆ ಅವರ ಪಕ್ಷಪಾತ. ಅವ್ರು ಹೇಳ್ತಾರೆ ಸೇನೆ ಕ್ರಮ ಕೈಗೊಳ್ಳುತ್ತೆ, ರಕ್ಷಣೆಯನ್ನು ಕೊಡ್ತೇವೆ ಬನ್ನಿ ಅಂತ. ಆದರೆ ನೀವು ಹೇಳಿದ ಹಾಗೆ ಸುಮಾರು 1.5 ಕೋಟಿ ಜನ ಪ್ರಪಂಚದ ಎಲ್ಲ ಭಾಗಗಳಿಂದ ಅಲ್ಲಿಗೆ ಕಾಶ್ಮೀರಕ್ಕೆ ಬರ್ತಾರೆ. ಅಂಥ ಒಂದು ಆರ್ಥಿಕ ಪ್ರವಾಸೋದ್ಯಮವನ್ನು ನಾವು ನಾಶ ಮಾಡಿದ್ದೀವಲ್ಲ. ಇದರ ಒಂದು ದುಷ್ಪರಿಣಾಮ ಅಂತಕ್ಕಂಥದ್ದು 6 ತಿಂಗಳ ಕಾಲ ಇರುತ್ತೆ. 6 ತಿಂಗಳೊಳಗೆ ಈ ರೀತಿಯ ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಮೆಷರ್ಸ್, ವಿಶ್ವಾಸವನ್ನು ಉಂಟು ಮಾಡುವ ಸೇನೆಯ, ಪೊಲೀಸಿನ, ಸ್ಥಳೀಯ ಇಂಟೆಲಿಜೆನ್ಸ್
ಮತ್ತು ಎಲ್ಲ ರೀತಿಯ ರಕ್ಷಣೆಯನ್ನು ಕೊಡ್ತಕ್ಕಂಥದ್ದು ನಾವು ಡೆಮಾನ್ಸ್ಟ್ರೇಟ್ ಮಾಡಿದರೆ, ಅದನ್ನು ಪ್ರೂವ್ ಮಾಡಿದರೆ ಮತ್ತೆ ಕಾಶ್ಮೀರ ಪುನಶ್ಚೇತನಗೊಂಡು ಅದು ಭಾರತದ ಸ್ವಿಟ್ಜರ್ಲೆಂಡ್ ಅಲ್ಲ, ಇಡೀ ಪ್ರಪಂಚದನ್ನೇ ಆಕರ್ಷಿಸ್ತಕ್ಕಂಥ ಸ್ಥಳ. ಅಂಥ ಸ್ಥಳವನ್ನು ನಾವು ಯಾವುದೇ ಬೆಲೆ ತೆತ್ತು ಯಾವುದೇ ಕಾಸ್ಟ್ ಆದರೂ ಪರವಾಗಿಲ್ಲ ಅದು ರಕ್ಷಿಸಬೇಕು. ಕಾಶ್ಮೀರವನ್ನು ರಕ್ಷಿಸದೆ ಹೋದರೆ ನಾವು ಭಾರತದ ಒಂದು ರಕ್ಷಣೆಯಲ್ಲೇ ವಿಫಲರಾಗಿದ್ದೇವೆ. ನ್ಯೂಕ್ಲಿಯರ್ ವೆಪನ್ ಇಟ್ಕೊಂಡಿದ್ದೇವೆ, ಅಣ್ವಸ್ತ್ರಗಳನ್ನು ಇಟ್ಕೊಂಡಿದ್ದೇವೆ. ಅದು ಒಂದು ಎದುರಿಸಲಿಕ್ಕೋಸ್ಕರ ಅಣ್ವಸ್ತ್ರವನ್ನು ಉಪಯೋಗಿಸೋಕ್ಕಾಗಲ್ಲ. ಆದರೆ ಭಯೋತ್ಪಾದಕರನ್ನು ಮಟ್ಟ ಹಾಕಬೇಕಾದ್ರೆ ಅಲ್ಲಿರ್ತಕ್ಕಂಥ ಪ್ರತಿಯೊಂದು ಮನೆಯಲ್ಲೂ ಇವತ್ತು ಜನಗಣತಿಯನ್ನು ಮಾಡಿದ ರೀತಿಯಲ್ಲಿ ಅವರ ದೇಶ ಪ್ರೇಮವನ್ನು ಪ್ರಶ್ನಿಸ್ತಕ್ಕಂಥ, ಅವರ ಡಾಕ್ಯುಮೆಂಟ್ಸನ್ನು ವೆರಿಫೈ ಮಾಡ್ತಕ್ಕಂಥದ್ದನ್ನು ಮಾಡಬೇಕು. ಯಾವುದೇ ವಿರೋಧ ಪಕ್ಷದವರು ಟೀಕೆ ಮಾಡಿದರೆ ಅವರು ದೇಶದ್ರೋಹಿಗಳು ಅಂತಕ್ಕಂಥದ್ದು ನನ್ನ ಭಾವನೆ. ಕಾರಣ ಏನು? ನಮ್ಮ ಜನ ಸತ್ತಿರುವಾಗ, ಅವರನ್ನು ಕೊಂದಿರುವಾಗ, ಅವರ ರಕ್ತ ಹರಿಯುತ್ತಿರುವಾಗ ಕಾಶ್ಮೀರದಲ್ಲಿ ಜನ ಸಂತೋಷವಾಗಿ ಇರಲಿಕ್ಕೆ ಸಾಧ್ಯ ಇಲ್ಲ. ಇದೇ ಒಂದು ಒಳ್ಳೆಯ ಅವಕಾಶ ಎಂದುಕೊಂಡು ತುರ್ತು ಪರಿಸ್ಥಿತಿಯ ರೀತಿಯಲ್ಲಿ ಎಮರ್ಜೆನ್ಸಿಯಲ್ಲಿ ಎಲ್ಲರ ಮನೆಯನ್ನು ಅವರು ಪರೀಕ್ಷಿಸಿ ಅಲ್ಲಿರ್ತಕ್ಕಂಥದ್ದನ್ನು ವಿಶೇಷ ಯಾರು ಹೊರಗಿನವರು, ಯಾರು ಸ್ಥಳೀಯರು, ಯಾರು ಹೊರಗಿನವರು ಎಂತಕ್ಕಂಥದ್ದನ್ನು ಮಾಡಿದರೆ ಬಹುಶಃ ಒಂದು ರೀತಿಯಲ್ಲಿ ಜನಕ್ಕೆ ವಿಶ್ವಾಸ ಬರ್ತದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಸರ್, ಕಡೆ ಪ್ರಶ್ನೆ ಸರ್. ರಾಣಾ ಏನೋ ಗಡಿಪಾರ ಆಗಿದ್ದ ಭಾರತಕ್ಕೆ, ಭಾರತ ಏನೋ ಅವನನ್ನು ಕರ್ಕೊಂಡು ಬಂತು, ಆ ವಿಚಾರಕ್ಕೂ ಈ ವಿಚಾರಕ್ಕೂ ಲಿಂಕ್ ಇದೆಯಾ ಸರ್? ಯಾಕೆಂದರೆ ರಾಣನಿಗೆ ಸಂಬಂಧಪಟ್ಟಂಥ ಒಂದಷ್ಟು ಜನ ಆಪ್ತರು ಕೂಡ ಈ ಒಂದು ದಾಳಿಯಲ್ಲಿ ಭಾಗಿಯಾಗಿದ್ರು ಅನ್ನುವಂಥ ವಿಚಾರ ಕೂಡ ಈಗ ಬೆಳಕಿಗೆ ಬರ್ತಾ ಇದೆ. ಸೊ ಅದರ ಸೇಡನ್ನ ತೀರಿಸ್ಕೊಳ್ಳೋಕೆ ಏನಾದರೂ ಟ್ರೈ ಮಾಡಿದ್ರಾ? ಆ ಮುಖಾಂತರ ಭಾರತಕ್ಕೆ ಮತ್ತೆ ಎಚ್ಚರಿಕೆ ಕೊಡೋದಕ್ಕೆ ಏನಾದರೂ ಮುಂದಾದ್ರಾ ಅಂತ? ಅದು ನೀವು ಕೇಳಿರೋ ಪ್ರಶ್ನೆ ಕರೆಕ್ಟ್ ಆಗಿದೆ. ನಾನು ಒಬ್ಬ ಅಂತಾರಾಷ್ಟ್ರೀಯ ಸಂಬಂಧಗಳ ಮತ್ತು ರಕ್ಷಣಾ ವಿಶ್ಲೇಷಕನಾಗಿ ಡಿಫೆನ್ಸ್ ಸ್ಟಡೀಸಲ್ಲಿ ನಾನು ಅನುಭವದಿಂದ ಹೇಳೋದು ಅಥವಾ ನನ್ನ ಜ್ಞಾನದಿಂದ ಹೇಳೋದಾದರೆ ಇದು ನಿಜವಾದ ಒಂದು ಒಳ್ಳೆಯ ಪ್ರಶ್ನೆ. ಈ ರೀತಿ ರಾಣಾ ಅಂತಕ್ಕಂಥದ್ದನ್ನು ಅಮೇರಿಕಾದಿಂದ ನಾವು ಟ್ರಂಪ್ರವರ ಸಹಾಯದ ಮೂಲಕ ಪಡೆದ್ವಿ. ಅದೇ ಬಿಡನ್ ಇದ್ದರೆ ಅಥವಾ ಡೆಮೊಕ್ರಾಟ್ಸ್ ಇದ್ದರೆ ನಮಗೆ ಅವನು ವಶವಾಗ್ತಾ ಇರಲಿಲ್ಲ. ಆದ್ದರಿಂದ ಇಂಥ ಸನ್ನಿವೇಶದಲ್ಲಿ ಭಾರತದಲ್ಲಿರ್ತಕ್ಕಂಥ ಲಾಯರ್ಗಳು ಮತ್ತು ಮತಾಂಧರು ಆ ಒಂದು ರಾಣಾನನ್ನು ಅವನಿಗೆ ನಾಗರಿಕವಾದ ಹಕ್ಕುಗಳನ್ನು ಕೊಡಬೇಕು, ಹ್ಯೂಮನ್ ರೈಟ್ಸ್ ಅಂತ ಎಲ್ಲ ಮಾತಾಡ್ತಾರೆ. ಅದೆಲ್ಲ ನಾನ್ಸೆನ್ಸ್ ನನ್ನ ಪ್ರಕಾರ. ಕಾರಣ ಏನು? ಅವನು ದೇಶದ್ರೋಹಿ, ನಮ್ಮ ಜನರ ಮೇಲೆ ಆಕ್ರಮಣ ಮಾಡಿ ಮುಂಬೈನಲ್ಲಿ ದಾಳಿ ಮಾಡಿದ್ದನ್ನು ಅವನ ಒಂದು ಬಂಧನಕ್ಕೆ ಸೇಡು ಎನ್ನುವ ರೀತಿಯಲ್ಲಿ ಈ ಕಾಶ್ಮೀರದಲ್ಲಿ ಆಗಿದೆ ಅಂತಕ್ಕಂಥದ್ದು ಒಂದು ರೀತಿಯಲ್ಲಿ ಲಿಂಕ್ ಇದೆ ಅಂತಕ್ಕಂಥದ್ದು ಕಾಣುತ್ತೆ. ಅದನ್ನು ಅಲ್ಲಿರ್ತಕ್ಕಂಥ ಒಂದು ಸ್ಪೆಷಲ್ ಇಂಟೆಲಿಜೆನ್ಸ್ನವರು ಅದನ್ನು ಪ್ರೂವ್ ಮಾಡಬೇಕು. ಬಟ್ ನಿಮ್ಮ ಸಂಶಯ, ನನ್ನ ಸಂಶಯ ಮತ್ತು ಭಾರತದ ಮೆಜಾರಿಟಿ ಜನರ ಸಂಶಯ ಏನಂದರೆ ರಾಣನನ್ನು ನಾವು ಹಿಡಿದು ತಂದಿರೋದ್ರಿಂದ ಭಾರತೀಯರು ಅವನನ್ನು ಏನಾದರೂ ಗಲ್ಲಿಗೇರಿಸ್ತಾರೆ. ಅಫ್ಜಲ್ ಗುರು ಮಾಡಿದ ಹಾಗೆ ಪಾರ್ಲಿಮೆಂಟಿನ ದಾಳಿ ಆಯಿತು ಸಿಂಧೂರ, ಅದನ್ನೇ ನೆನೆಸ್ಕೊಳ್ಳಿ. ಪಾರ್ಲಿಮೆಂಟಿನ ದಾಳಿಯ ನಂತರ ಇದು ನಮ್ಮ ದೇಶದ ಆತ್ಮಕ್ಕೆ ಆಗಿರ್ತಕ್ಕಂಥ ದಾಳಿ. ಆ ದಾಳಿಗೆ ಮೂಲ ಕಾರಣದಲ್ಲಿ ಒಬ್ಬ ರಾಣಾನ ಅರೆಸ್ಟ್ ಮಾಡಿರ್ತಕ್ಕಂಥದ್ದು, ಅವನು ಜೈಲಿನಲ್ಲಿ ಇಟ್ಟಿರ್ತಕ್ಕಂಥದ್ದು, ಅವನಿಗೆ ಒಂದು ರೀತಿ ಲಾಯರ್ ಸಹಾಯವನ್ನು ಮಾಡ್ತಕ್ಕಂಥ, ಹಣ ಸಹಾಯ ಮಾಡ್ತಕ್ಕಂಥ, ಅವನ ಬಗ್ಗೆ ಸಹಾನುಭೂತಿ ಇರ್ತಕ್ಕಂಥವ್ರು ಭಾರತದಲ್ಲಿ ದೊಡ್ಡ ದೊಡ್ಡ ಲಾಯರ್ಗಳಿದ್ದಾರೆ, ಶ್ರೀಮಂತರಿದ್ದಾರೆ, ಮತ್ತು ಕಮ್ಯುನಿಸ್ಟ್ ಇದ್ದಾರೆ. ಅವರೆಲ್ಲರೂ ಕಮ್ಯುನಲಿಸ್ಟ್, ನಾಟ್ ಕಮ್ಯುನಿಸ್ಟ್ ಅಲ್ಲ, ಕಮ್ಯುನಲಿಸ್ಟ್, ಜಾತಿವಾದಿಗಳಿದ್ದಾರೆ, ಧರ್ಮವಾದಿಗಳಿದ್ದಾರೆ. ಆದ್ದರಿಂದ ನೀವು ಹೇಳ್ತಕ್ಕಂಥ ಪ್ರಶ್ನೆಯನ್ನು ನಾನು ಸಂಪೂರ್ಣವಾಗಿ ಒಪ್ತೇನೆ. ಅದಕ್ಕೂ ಒಂದು ಕಾರಣ ಇದೆ. ಅದು ಒಂದು ರೀತಿಯಲ್ಲಿ ಭಾರತಕ್ಕೆ ವಾರ್ನಿಂಗ್ ಕೊಟ್ಟ ಹಾಗೆ ಅಂತಕ್ಕಂಥದ್ದು ನನ್ನ ಒಂದು ಅಭಿಪ್ರಾಯ. ಥ್ಯಾಂಕ್ ಯು ಸರ್. ನಮಸ್ಕಾರ. ಇದಿಷ್ಟು ರಕ್ಷಣಾ ವಿಶ್ಲೇಷಕರಾದಂತಹ ಚಂಬಿ ಪುರಾಣಿಕ್ಸ್ ಅವರ ಮಾತುಗಳಾಗಿತ್ತು. ಕ್ಯಾಮ್ರಾ ಪರ್ಸನ್ ಪುನೀತ್ ಜೊತೆ ಸಿಂಧೂರ, ಪವರ್ ಟಿವಿ, ಬೆಂಗಳೂರು.